ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ರ್ಯಾಪಿಡೋ ಬಗ್ಗೆ 6ರಿಂದ 7 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಇವ್ನು ಕೊಡೋ 16 ರೂಪಾಯಿ 17 ರೂಪಾಯಿ ಕಿಲೋಮೀಟ್ರ್ ನಮಗೆ ವರ್ಕೌಟ್ ಆಗಲ್ಲ ಅಂತಂದರೆ ಆಟೋ ರೇಟ್ಗಿನ್ನ ಕ್ಯಾಬ್ಗಳಿಗೆ ಕಡಿಮೆ ಅಮೌಂಟ್ ಕೊಡ್ತಾ ಇದ್ದಾನೆ. ಹಾಗಾಗಿ ನಾವು ಎಲ್ಲ ಚಾಲಕರು ಸೇರಿ ರ್ಯಾಪಿಡೋನ ಡಿಆಕ್ಟಿವೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಇವತ್ತು ನಮ್ಮ ಚಾಲಕರು ಬಂದು HSR ಲೇಔಟಲ್ಲಿರೋದು ರ್ಯಾಪಿಡೋ ಆಫೀಸು, ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ನಾವು ಹೋಗಿ ಉದ್ದಾರ ಆಗ್ತಾ ಇದೆಯಾ? ಏನಿಲ್ಲ ಅಣ್ಣ, ರ್ಯಾಪಿಡೋ ರೇಟ್ ಇಲ್ಲ ಏನಿಲ್ಲ. ಇವಾಗ ಇಷ್ಟು ಜನ ಚಾಲಕರು ಯಾವ ತರ ಕಾಣಿಸ್ತಾವ್ರ ನಿನ್ಗೆ? ನಾವು ಬುದ್ಧಿವಂತರಾಗಿದ್ದೀವಿ ನೋಡಲ್ಲಿ ಕೈಯಲ್ಲಿ ಅಣ್ಣ ನೋಡು, ನೀನ್ ಮಿಕ್ ಆಗ್ತಾ ಇದೆಯಾ ಅಷ್ಟೇ? ನಾನು ಮಿಕ್ ಆಗ್ತೇನೆ. ಓಕೆ ಸರಿ, ನಾನು ನೋಡಲ್ಲಿ ಕೈಯಲ್ಲಿ ಏನಿದೆ ಇದ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ, ನೀವು ಹೇಳಿದ್ಮೇಲೆ ಗೊತ್ತಾಗ್ತಾ ಇದೆ. ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲ್ಲ? ಮಾಡ್ತೀನಿ, ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ವಿಡಿಯೋ ಇಲ್ಲ ಅಂದ್ರೆ ಎರಡಕ್ಕೊಂದು ಮಾಡು, ಆಮೇಲೆ ಕೊಡ್ತೀನಿ ಮಾತಾಡು. ಓಕೆ, ಎಲ್ಲ ಬರ್ತಿದ್ದೀರಾ? ಓಕೆ. ಸ್ನೇಹಿತರೆ ನಮಸ್ಕಾರ. ನೋಡಿ, ಇವತ್ತು ಇಷ್ಟು ಚಾಲಕರು ಏನಕ್ಕೆ ಬಂದಿದೀವಿ ಅಂದ್ರೆ, ಇವತ್ತು ರ್ಯಾಪಿಡೋ ಡಿಆಕ್ಟಿವೇಶನ್ ಮಾಡ್ಸೋ ಅಂತ ಕೆಲಸ ಮಾಡ್ತಾ ಇದೀವಿ. ಇದು ಫಸ್ಟ್ನೇ ಹೆಜ್ಜೆ. ನಾವೇನ್ ಚಾಲಕರು ಇಷ್ಟು ಜನ ನಮ್ಮ ಚಾಲಕರು ನನಗೂ ಸಮೇತ ಕೈ ಜೋಡ್ಸಂತ ಕೆಲಸ ಮಾಡೋರೆ. ಪ್ರತಿಯೊಬ್ರು ಇವತ್ತು ಅವ್ರು ಸ್ವಯಂ ಆಗಿ ನಿರ್ಧಾರ ತಗೊಂಡು ಇವತ್ತು ಬಂದು ಈ ರ್ಯಾಪಿಡೋ ಅನಿಷ್ಟ ಅನ್ನೋದನ್ನ ಬೆಂಗಳೂರಿಂದ ತೊಲಗಿಸ್ಬೇಕು, ಇವನ್ ಸವಸನೆ ಬೇಡ ಅನ್ನೋ ಒಂದು ನಿರ್ಧಾರ ಏನಕ್ಕೆ ಬಂದಿರ ಅಂದ್ರೆ, ಅರ್ಥ ಮಾಡ್ಕೊಳ್ಳಿ, ಈ ನನ್ನ ಮಗನಿಂದ ಎಷ್ಟು ಮನ ನೊಂದರೆ ಅಂತ. ಇವತ್ತು ಈ ಹೆಂಡತಿ ಮಕ್ಳನ್ ಬೀದಿಗೆ ತರ ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ ಇವನಿಂದ. ಒಂದು ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರು ನಮ್ಮನ್ನ ಸಸ್ಪೆಂಡ್ ಮಾಡ್ತಾವನೆ. ಇನ್ನೊಂದು ಎಲ್ಲಾ ಕ್ಯಾಟಗಿರಿನೂ ಮಾಡ್ಲೇಬೇಕಂತ ಇವನಿಗೆ. ಇವನ್ ಕೊಡೋ ರೇಟ್ಗೆ 16-17 ರೂಪಾಯಿ ರೇಟ್ಗೆ ಮಾಡ್ಲಿಕ್ಕೆ ಹೇಳ್ಬೇಕಂತ ಇವನ್ಗೆ. ಕೆಟ್ಟ ಓಡ್ಬೋತವೆ. ಸಾರಿ, ಬೇಜಾರ ಮಾಡ್ಕೋಬೇಡ್ರಿ, ಅಷ್ಟು ಹೊಟ್ಟೆ ಉರ್ದು ಇಲ್ಲಿಗೆ ಬಂದಿದೀವಿ. ಯಾಕೆ ಅಂದ್ರೆ ಮಾಡ್ಲು ಇವನ್ಗೆ 25 ಮಾಡ್ಲಿದ್ರು ಸಮೇತ ಇವನ್ ಕ್ಯಾಟಗಿರಿ ತೆಗಿಯಂತ ಕೆಲಸ ಮಾಡ್ತಾವನೆ. ನೀವಿನ್ನು ಇವನೇನೋ ಕೊಡ್ತಾವನೆ, ಇವನೇನೋ ಮಾಡ್ತಾವನೆ ಅಂತ ಏನ್ ಇನ್ನು ಅದ್ರಲ್ಲೇ ಕುತ್ಕೊಂಡು ನೀವ್ ಇನ್ನು ಎಷ್ಟು ದಿನ ಅವನ ಕೆಳಗಡೆನೆ ಕೆಲಸ ಮಾಡ್ಕೊಂಡಿರ್ತಿರೋ, ಮುಂದಿನ ದಿನಗಳಲ್ಲಿ 100-200% ನಿಮ್ಮನ್ನ ಇನ್ನೂ ಅಡಿಯಾಳ ಕೆಲಸ ಮಾಡೋ ಅಂತ ಕೆಲಸ ಮಾಡ್ತಾನೆ. ಇವತ್ತು ಎಷ್ಟೋ ಜನ ಅಗ್ರಿಗೇಟರ್ ಆಪ್ಗಳು ಇಲ್ಲ ಅಂದ್ರೆ ಜೀವನನೇ ಇಲ್ಲ ಅನ್ನೋಂತ ಪರಿಸ್ಥಿತಿಗೆ ತಂದವ್ರೆ. ಇನ್ನೂ ಹೀನಾಯವಾಗಿ ಮಾಡ್ತಾನೆ ಇವನು. ಸರಿನಾ? ಬೇಗ ಎಚ್ಚೆತ್ಕೊಂಡು ಪ್ರತಿಯೊಬ್ರು ಚಾಲಕರು, ಇಲ್ಲಿ ಯಾವ್ದೇ ಸಂಘಟನೆ ಇಲ್ಲ, ಇನ್ನೊಂದಿಲ್ಲ, ನಮ್ಮ ಚಾಲಕರು ಒಗ್ಗಟ್ಟಾಗವರ್ಗುನು ಈ ಪರಿಸ್ಥಿತಿಯಿಂದ ಆಚೆ ಬರಕ್ ಚಾನ್ಸೇ ಇಲ್ಲ. ಇವನ್ನ ಬೆಂಗಳೂರಿಂದ ಆಚೆ ಓಡಿಸ್ಬೇಕು ಅಂದ್ರೆ ಒಂದೇ ಆಪ್ಷನ್, ನಿಮ್ಮ ಫೋನ್ಗಳಲ್ಲಿ ನೋಡ್ರಪ್ಪ, ಇಟ್ಕೊಳ್ರಿ ಫೋನ್ಗಳನ್ನ. ಏನ್ ಮಾಡ್ಬೇಕು? ಒಂದೇ ಕೆಲ್ಸ, ಅನ್ಇನ್ಸ್ಟಾಲ್ ಮಾಡ್ಬೇಕು ಅಷ್ಟೇ. ಅನ್ಇನ್ಸ್ಟಾಲ್ ಮಾಡ್ಬೇಕು. ಮಾಡಿದ್ರೆ ಮಾತ್ರನೇ ಈ ನನ್ನ ಮಗ ಓಡಕ್ಕೆ ಆಗೋದು, ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಆಗಲ್ಲ. ಅರ್ಥ ಮಾಡ್ಕೊಳ್ರಿ ದಯವಿಟ್ಟು. ಪ್ರತಿಯೊಬ್ರು ಅನ್ಇನ್ಸ್ಟಾಲ್ ಮಾಡಿ ಬಂದು ಈ ಲೆಟರ್ ಐಟು ಏನೇ ಬೇಕು ಅಂದ್ರೂ ನನಗೊಂದು ಫೋನ್ ಮಾಡಿ. ನನ್ನ ನಂಬರು ನನ್ನ ಪೇಜ್ ಅಲ್ಲಿ ಇದ್ದೇ ಇರ್ತದೆ. ಯಾವಾಗ ಬೇಕಾದ್ರೂ ಫೋನ್ ಮಾಡಿ. 100% ಆ ಟೈಮಲ್ಲಿ ಫೋನ್ ಪಿಕ್ ಮಾಡ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಬಿಟ್ಟು ಆದ್ರೂ ನಾನು ರೆಸ್ಪಾಂಡ್ ಮಾಡಿರ್ತೀನಿ. ಈ ಕಾಪಿ ತಗೊಂಡು ಬಂದು ಒಂದು ಸೀಲು ಸಿಗ್ನೇಚರ್ ಹಾಕಿ ನೀವು ಡಿಆಕ್ಟಿವೇಶನ್ ಮಾಡ್ಸೋಂತ ಕೆಲಸ ಮಾಡಿ. ಮಾಡಿಸ್ಬಿಟ್ಟು ಅನ್ಇನ್ಸ್ಟಾಲ್ ಮಾಡಿ. ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಒಂದ್ ಸ್ಟಾರ್ ಕೊಟ್ಬಿಟ್ಟು ಒಂದು ರಿಪೋರ್ಟ್ ಹಾಕ್ಬಿಟ್ಟು ಅನ್ಇನ್ಸ್ಟಾಲ್ ಮಾಡಿ. ಯಾಕಂದ್ರೆ ಅವಾಗ್ಲೇನೆ ಇವ್ನ ಹಣೆ ಬರೋ 4 ಜನ ಗೊತ್ತಾಗೋದು. ನಾವ್ ಎಲ್ಲಿ ಹೊಡಿಬೇಕು ಅಲ್ಲೇ ಹೊಡಿಬೇಕು. ಯಾವ್ದೇ ಕೇಸು ಇನ್ನೊಂದು ಮತ್ತೊಂದು ಅಂತ ಹೇಳ್ಬಿಟ್ಟು ಮೈ ಮೇಲೆ ಕೇಸ್ ಹಾಕೊಳ್ಳೋದು, ಇವನ್ ಬಂದು ಆಫೀಸ್ ಹೊಡಿಯೋದು ಬೇಕಾಗಿಲ್ಲ. ನಾವೆಲ್ಲಿ ಹೊಡಿಬೇಕು ಹೇಳೋ? ನಮ್ ಕೈಯಲ್ಲೇ ಬ್ರಹ್ಮಾಸ್ತ್ರ ಐತೆ. ರಾಮ ಬಿಡ್ತಾನಲ್ಲ ಬಾಣ, ಆ ಬಾಣ ತರನೇ ನಮ್ ಕೈಯಲ್ಲಿ ಒಂದ್ ಫೋನ್ ಐತೆ. ಆ ಫೋನ್ ಅಲ್ಲಿ ಜಸ್ಟ್ ಅನ್ಇನ್ಸ್ಟಾಲ್ ಅಷ್ಟೇ. ಅನ್ಇನ್ಸ್ಟಾಲ್ ಮಾಡಿದೀವಿ ಅಂದ್ರೆ ಮುಗ್ದೋಯ್ತು. ಇವ್ನ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಯ್ತಾನೆ. 2 ವೀಲರ್ ಇಟ್ಕೊಂಡು ಹೋಗ್ಲಿ ಬೇಕಾರೆ. ಆಟೋದವ್ರು ಫಸ್ಟ್ ಆಫ್ ಆಲ್ ಆಟೋದವ್ರು ಬುದ್ಧಿ ಕಲಿಬೇಕು. ಕ್ಯಾಬರ್ ಅಲ್ಲ, ಇತ್ತ 2 ವೀಲರ್ ಹಾಕೊಂಡ್ ಹೊಡಿತಾವ್ರೆ, ಇತ್ತ ಕ್ಯಾಬರ್ ಹಾಕೊಂಡ್ ಹೊಡಿತಾವ್ರೆ. ಇನ್ನು ಎಷ್ಟು ಅಂತ ಹೊಡೆಸ್ಕೊಳಕ್ ರೆಡಿ ಆಗ್ತಾ ಇದ್ದೀರಾ? ಅರ್ಥ ಮಾಡ್ಕೊಳ್ರಿ. ನೀವು ಫಸ್ಟ್ ಆಫ್ ಆಲ್ ನಾವ್ ಮಾಡೋದಲ್ಲ, ನೀವುಗಳು ಬಂದು ಇದನ್ನ ಮಾಡ್ಬೇಕಾಗಿರೋದು. ಅರ್ಥ ಆಯ್ತಾ? ನೀವು ಫಸ್ಟ್ ಆಫ್ ಆಲ್ ನೀವ್ ಬರ್ಬೇಕು. ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಆಟೋದವ್ರು ಆಗ್ಬೋದು, ಕ್ಯಾಬರ್ ಆಗ್ಬೋದು. ದಯವಿಟ್ಟು ಹೇಳ್ತಾ ಇದ್ದೀನಿ, ಬಂದು ಡಿಆಕ್ಟಿವೇಶನ್ ಅಂತ ಮಾಡ್ಕೊಂಡು ಹೋಗಂತ ಕೆಲಸ ಮಾಡಿ. ಆಟೋಮೆಟಿಕ್ ಇಲ್ಲಿಂದ ಎತ್ತಂಗಡಿ ಆಗ್ತಾನೆ. ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಆಗಲ್ಲ. ಯಾವ್ದೇ ಕಾರಣಕ್ಕೂ ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ಯಾರ ಕೈಲಿಂದನೂ ಆಗಲ್ಲ ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ಇದು ಓನ್ಲಿ
ಚಾಲಕರ ಒಗ್ಗಟ್ಟಿಂದ ಮಾತ್ರನೇ ಸಾಧ್ಯ ಏನ್ರಪ್ಪ. ಇದ್ರಿ ಸರ್ಕಾರದಿಂದನೂ ಆಗಲ್ಲ. ಸರ್ಕಾರ ಅಲ್ಲ, ಸರ್ಕಾರಕ್ಕೆ ಇವ್ನ್ ಯಾವ ತರ ಮಾಡ್ಬಿಟ್ಟಾನೆ ಅಂದ್ರೆ ನಮ್ ಮನೆ ಮಗ ಅನ್ನೋ ತರ ನಮ್ಮನ್ ಮಾಡ್ಬಿಟ್ಟವನೆ. ನಾನು ಡೈಲಾಗ್ ಹೊಡಿತೀನಲ್ಲ ಎತ್ತಿದ ತಕ್ಷಣ, ನಮಸ್ಕಾರ ನಾನು ನವೀನ್ ಗೌಡ, ನಾನು ನಿಮ್ಮನೆ ಮಗ ಅಂತ. ಹಂಗೆ ರಾಪಿಡೋದನ್ನು ನೀವೆಲ್ಲ ನನ್ನ ಮಕ್ಕಳನ್ನ ಲೆಕ್ಕಕ್ಕೆ ಸರ್ಕಾರಕ್ಕೆ ತೋರಿಸ್ಬಿಟ್ಟವನೆ. ಏನಾಗ್ತದೆ, ಸರ್ಕಾರ ಏನ್ ಮಾಡ್ತದೆ ಹೇಳು? ಹಂಗಾಗ್ಬಿಟ್ಟಿದೆ. ಅರ್ಥ ಮಾಡ್ಕೊಳ್ರಿ ದಯವಿಟ್ಟು. ಪ್ರತಿಯೊಬ್ರು ಡಿಆಕ್ಟಿವೇಶನ್ ಅಂತ ಮಾಡಿಸ್ಕೊಂಡು ಹೋಗ್ರಿ. ಯಾರನ್ನ ಮಾತಾಡಿರಿದ್ದೀರನಪ್ಪ, ಮಾತಾಡ್ರಪ್ಪ. ಆಮೇಲೆ ಎಲ್ರಿಗೂ ಹೇಳೋದು ಇನ್ನೊಂದು ವಿಚಾರ, ಇವತ್ತು ತುಂಬಾ ಗ್ರೂಪ್ಗಳಲ್ಲಿ ಒಂದು ಅಪ್ಡೇಟ್ ಕೊಟ್ಟು ಅದರಲ್ಲಿ ಸಾವಿರಾರು ಜನ ಚಾಲಕರಿದ್ದಾರೆ. ಆ ಸಾವಿರಾರು ಜನ ಚಾಲಕರಲ್ಲಿ ಇವತ್ತು ಬಂದು ಭಾಗವಹಿಸಿರುವಂತ ಚಾಲಕರು ಒಂದು 50 ಜನ. ಇವ್ರಿಷ್ಟು ಜನಕ್ಕೆ ಅಷ್ಟೇ ಅವಶ್ಯಕತೆ ಇರೋದು, ಬಾಕಿ ಯಾರಿಗೂ ಅವಶ್ಯಕತೆ ಇಲ್ಲ. ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಅವನು ನಮ್ಮನ್ನ ಮೆಟ್ಟು ತಗೊಂಡು ಆಚೆ ಹೊಡೆದು ಹಾಕೋದಕ್ಕಿಂತ ಮುಂಚೆ ನಾವುಗಳೇ ಅಲ್ಲಿಂದ ಆಚೆ ಬಂದ್ಬಿಟ್ರೆ ಬೆಟರು. ಆ ಕೆಲ್ಸನ ಇವತ್ತು ನಾವ್ ಇಷ್ಟು ಜನ ಮಾಡಿದೀವಿ. ಅವನ ಹತ್ರ ನಾವು ಮೆಟ್ಟೇಟ್ ತಿನ್ನೋದ್ ಬೇಡ ಅಂತ. ಮುಂದಿನ ದಿನಗಳಲ್ಲಿ ನೀವು ಮೆಟ್ಟೇಟ ತಿನ್ಬೇಕು ಅಂತ ಕಾಯ್ಕೊಂಡಿರೋರು ಅವನ ಹತ್ರ ತಿನ್ಕೊಂಡು ಆಚೆ ಬನ್ನಿ. ಇದ್ರ ಮೇಲೆ ನಾವ್ ಇನ್ನೇನು ಹೇಳಕ್ಕಾಗಲ್ಲ. ಒಪಿನಿಯನ್ ಏನೈತೆ ಅಂತ ಅವಾಗ ಒಂದೊಂದ್ ವಿಡಿಯೋ ಬಿಡ್ತೀವಿ ಅಂತ ಹೇಳ. ಅವ್ರ ಒಪಿನಿಯನ್ ಏನೇನೈತೆ ಅಂತ ಒಂದೊಂದು ವಿಡಿಯೋಗಳೈತೆ, ಅದನ್ನ ಬಿಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ. ಈ ರ್ಯಾಪಿಡೋದಲ್ಲಿ ಇನ್ನು ಯಾರೆಲ್ಲ ಚಾಲಕರು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ, ನಿಮ್ಮ ಜನ್ಮಗಳಿಗೆ ನಾಚಿಕೆ ಆಗ್ಬೇಕು. ಇದು ಓಪನ್ ಆಗಿ ಹೇಳ್ತೀನಿ. ನಾನು ಶಿವು ಮಂಡ್ಯ ಅಂತ ಮಾತಾಡ್ತಾ ಇರೋದು. ನಂಬರ್ ಬೇಕಾದ್ರೆ ಕೊಡ್ತೀನಿ, ಡೈರೆಕ್ಟ್ ಆಗಿ ಯಾರಾದ್ರೂ ಇದ್ರೆ ಕಾಲ್ ಮಾಡಿ. ನಿಮ್ಮ ಜನ್ಮಗಳಿಗೆ ನಾಚಿಕೆ ಆಗ್ಬೇಕು, ನಿಮ್ ಯೋಗ್ಯತೆಗಳಿಗೆ ನಾಚಿಕೆ ಆಗ್ಬೇಕು. ಇನ್ನು ರಾಜಕೀಯದಲ್ಲಿ ಬದುಕ್ತಾ ಇದ್ದೀರಾ ಅಂದ್ರೆ ಇವತ್ತು 50 ಜನ ಇದ್ದಾರೆ, ನಾಳೆ ದಿನ 500 ಜನ ಆಗ್ತಾರೆ. ಇದೇ ಚಾಲಕರು ನಾಳೆ 5 ಲಕ್ಷ ಚಾಲಕರಾಗಿ ಅಗ್ರಿಗೇಟರ್ ಕಂಪ್ನಿಗಳನ್ನ ಒದ್ದು ನಾವು ಬೆಂಗಳೂರಿಂದ ಆಚೆ ಹಾಕ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವೇ ಇವತ್ತು ಪ್ರಥಮವಾಗಿ ಕ್ಯಾಬ್ ಚಾಲಕರೆಲ್ಲ ಸೇರ್ಕೊಂಡು ಮಾಡ್ತಾ ಇದೀವಿ. ಇದಕ್ಕೆ ಕೈ ಜೋಡಿಸಿರುವಂತ ನನ್ನ ಎಲ್ಲಾ ಸ್ನೇಹಿತರಿಗೂ ನಮ್ಗಳ ಕಡೆಯಿಂದ ಧನ್ಯವಾದಗಳು. ಸ್ನೇಹಿತರೆ ಎಲ್ರಿಗೂ ಇದೇಳಿ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಚಾಲಕರು ಇನ್ ಮುಂದೆ ನಾರು ಬದಲಾಗಿ ನಿಮ್ ಜೀವನನ ಬದಲಾಗಿಸ್ಕೊಳ್ಳಿ. ಇಲ್ಲ ಅಂದ್ರೆ ಮುಂದೆ ಸಗಣಿ ತಿನ್ನೋದಂತೂ ಗ್ಯಾರಂಟಿ. ಬೇರೆ ಯಾರು ಮಾತಾಡೋರು ಇದ್ದೀರಾ? ಕೊಡಪ್ಪ. ನಾವು ರವಿ ಅಂತ ಮಾತಾಡೋದು ಇಲ್ಲೇ ಬೊಮ್ಮನಹಳ್ಳಿಯಿಂದ. ನೋಡಿ ನಮಗೂ ನೋಡಿ ಸಾಕಾಗೋಗ್ಬಿಟ್ಟಿದೆ ರ್ಯಾಪಿಡೋನ. ಯಾಕಂದ್ರೆ ಇದಕ್ಕೆ ಸರ್ಕಾರದ ಅನುಮತಿನೇ ಇಲ್ಲ, ಇವರಿಗೆ ಲೈಸೆನ್ಸ್ ಇಲ್ಲ, ಅಗ್ರಿಗೇಟರ್ ಲೈಸೆನ್ಸ್ ಇಲ್ಲ. ನಾಳೆ ದಿನ ಏನೇ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಜವಾಬ್ದಾರಿ ನಾನೇ ಆಗಿರ್ತೀನಿ. ಇದರಿಂದ ಬೇಡ. ಇವತ್ತು ಇವನು ರ್ಯಾಪಿಡೋ ಆಫೀಸಲ್ಲಿ ನಮ್ಮನ್ನು ನೋಡೋಕ್ಕೆ ಬೌನ್ಸರ್ ಇಟ್ಕೊಂಡವನೆ. ಇನ್ನಾರು ಮುಂದಕ್ಕೆ ಯೋಚನೆ ಆಗಿ ನಮ್ಮನ್ನ ತಿಂದು ನಮ್ಮನ್ನೇ ಕಚ್ಚಂತ ನಾಯಿಗಳು ಈ ಬೇವರ್ಸಿಗಳು ರ್ಯಾಪಿಡೋದವರು. ಅರ್ಥ ಆಯ್ತಾ? ಇಂಥ ಬೇವರ್ಸಿಗಳನ್ನ ಬೆಳೆಸೋದಕ್ಕೆ ನನ್ನ ಅವಶ್ಯಕತೆ ನನಗಿಲ್ಲ, ನನಗಿಷ್ಟನೂ ಇಲ್ಲ. ನಿಮಗೆ ಸ್ವಾಭಿಮಾನ ಅನ್ನೋದಿದ್ರೆ ಯಾವ್ಯಾವ ಸಂಘಟನೆ ಇದ್ದಾರೆ, ನಿಮ್ಮ ಸಂಘಟನೆ ಅಧ್ಯಕ್ಷರ ಮೇಲೆ ನಿಮ್ಗೆ ಅಪಾರ ನಂಬಿಕೆ ಪ್ರೀತಿ ಇದ್ರೆ ಅವ್ರಿಗೆ ಬೆಲೆ ಕೊಡೋರಾದ್ರೆ ನೀವು ಖಂಡಿತ ಬಂದು ಆಟೋ ಆಗ್ಲಿ ಕ್ಯಾಬ್ ಆಗ್ಲಿ ಅವ್ರ ಮೇಲೆ ನಿಮ್ಗೆ ವಿಶ್ವಾಸ ಇದ್ರೆ ಬಂದು ಖಂಡಿತ ಡಿಆಕ್ಟಿವೇಟ್ ಮಾಡ್ತೀರಾ ರ್ಯಾಪಿಡೋ. ಇಲ್ಲ ನಮ್ಮ ಅಧ್ಯಕ್ಷರು ನಮ್ಗೆ ಬೆಲೆ ಬೇಡ, ನಾನು ರ್ಯಾಪಿಡೋನೇ ಬೇಕು ಅನ್ನೋದು, ಅವ್ನು ಏನೇ ತಿಂತೀನಿ ಅನ್ನೋರು ಖಂಡಿತ ನೀವು ಬರಲ್ಲ. ನಿಮ್ಮ ಸಂಘದ ಅಧ್ಯಕ್ಷರು ನೀವು ಬೆಲೆ ಕೊಡೋದಾದರೆ ಅವ್ರ ಮೇಲೆ ವಿಶ್ವಾಸ ಅನ್ನೋದಿದ್ರೆ ಇವತ್ತು ಅವ್ರಿಗೆ ನೀವು ಬೆಲೆ ಕೊಟ್ಟು ಬಂದು ಡಿಆಕ್ಟಿವೇಟ್ ಮಾಡ್ತೀರಾ. ಆಮೇಲೆ ಇಲ್ಲಿ ಪಬ್ಲಿಕ್ ಅವರು ನೋಡ್ತಾ ಇದ್ದಾರೆ. ಪಬ್ಲಿಕ್ ಅವರು ನೋಡೋದ್ರೆ ನಿಮ್ಗೆ ಕೇಳೋದು ಇಷ್ಟೇ ಸ್ವಾಮಿ, ರ್ಯಾಪಿಡೋ ಆಗಲಿ ಓಲಾ ಊಬರ್ ಯಾರಿಗೂ ಸರ್ಕಾರದಿಂದ ಅನುಮತಿ ಇಲ್ಲ. ನೀವು ಅದರಿಂದ ಏನಾರು ಆದರೆ ನಾವು ಅವ್ರಿಗೆ ನಿಮ್ಮ ಸೇಫ್ಟಿ ಕೊಡಲ್ಲ. ಇದರಿಂದ ನಮಗೆ ಅವಶ್ಯಕತೆ ಇಲ್ಲ. ನಿಮ್ಗೆ ಹಂಗೆ ಬೇಕು ಅನ್ನೋದಿದ್ರೆ ನಗರ ಮೀಟ್ ಆ್ಯಪ್ ಇದೆ, ಟೌನರ್ ಆ್ಯಪ್ ಇದೆ, ಅದನ್ನು ಉಪಯೋಗಿಸಿ. ಇದರಿಂದ ನಿಮಗೂ ಥರ ಒಳ್ಳೇದಿದೆ, ನಮಗೂ ನಮ್ಮ ಸಂಸಾರನ ನಡೆಯುತ್ತೆ. ನಾವೆಲ್ಲಿ ನಮ್ಮ ಸಂಸಾರನ ಹಾಳು ಮಾಡ್ಕೊಂಡು ನೀವು ನಿಮ್ಮ ಇದನ್ನ ಹಾಳು ಮಾಡ್ಕೋಬೇಡಿ. ದಯವಿಟ್ಟು 2 ಆ್ಯಪನ್ನ ಉಪಯೋಗಿಸಿ. ಈ ರ್ಯಾಪಿಡನ್ನ ನನ್ನ ಮಕ್ಕಳನ್ನ ಓಡಿಸಿ. ಇವರು ರಾಜಕಾರಣಿಗಳಿಗೆ ಸರ್ಕಾರಿ ಅಧಿಕಾರಿಗಳು ಲಂಚ ಕೊಟ್ಕೊಂಡು ಕೂತಿದ್ದಾರೆ. ಇವತ್ತು ಇವರು ನಮ್ಮ ದುಡ್ಡಲ್ಲಿ ತಿಂದು ನಮ್ಮನ್ನೇ ಕಚ್ಚಕ್ಕೆ ಬಂದಿರೋ ನಾಯಿಗಳು. ಇನ್ನು ಇದಕ್ಕಿಂತ ಹೇಳಕ್ಕಾಗಲ್ಲ. ನನ್ನ ಮಾತಾ ಮುಗಿಸ್ತೀನಿ. ಇನ್ನ ಇನ್ನೊಂದು ವಿಚಾರ, ಏನು ಇಲ್ಲಿ ಸೇರೋರ ಅಂತ ಬಿಟ್ಟು ಚಾಲಕರು ಇದ್ದೀರಾ, ರ್ಯಾಪಿಡೋನೇ ನಿಮ್ಮ ಸರ್ವಸ್ವ ಅಂತ ಅನ್ಕೊಂಡು ಓಡಿಸ್ತಾ ಇದ್ದೀರಾ. ದಯವಿಟ್ಟು ಇದೊಂದು ಗಮನಕ್ಕೆ ತಗೊಳ್ಳಿ. ಇದಾದ್ಮೇಲೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ರ್ಯಾಪಿಡೋ ಓಡಿಸ್ತೀರಾ, ಡ್ಯೂಟಿ ಮಾಡ್ತೀರಾ, ಅವ್ರಿಗೆ ಮಂಗಳಾರತಿ ನಾವೆಲ್ಲ ಸೇರಿ ಮಾಡ್ಬೇಕಾಗತ್ತೆ. ನಮ್ಮ ಜೊತೆ ಇದೇ ಆಟೋ ಚಾಲಕ ವರ್ಗನು ಕೈ ಜೋಡಿಸಿ ನಿಮ್ಗಳಿಗೆ ಮಂಗಳಾರತಿ ಮಾಡತ್ತೆ. ಅದಂತೂ ಖಂಡಿತ. ಏನ್ರಪ್ಪ, ಎಲ್ಲಿ ದಾರಿಯಲ್ಲಿ ನೀವು ಲೋಪೇರಿಗೆ ಕಡಿಮೆ ದುಡ್ಡಿಗೆ ನೀವು ಬಾಡಿಗೆ ಹೊಡಿತೀರಾ,
ಅವತ್ತು ಮಂಗಳಾರತಿ ಕಡ ಖಂಡಿತ ನಿಮ್ಗೆ. ಇದು ಎಚ್ಚರಿಕೆ. ಇದು ಏನೇನ್ ಮಾತಾಡ್ತೀರಾ ಹೇಳ್ಬಿಡ್ರಪ್ಪ, ಇನ್ನ ನಮ್ ಮಿಕ್ಕಿದ ಡ್ರೈವರ್ ವರ್ಗಕ್ಕೆ. ನಾವು ಮುಂದೊಂದಿನ ಮನವಿ ಕೊಡ್ತೀವಿ. ಓಲಾ ಉಪಯೋಗಿಸ್ತಾರೆ, ಯಾರು ಓಡಿಸ್ತಾರೆ ಅವ್ರ ನಾನು ಹೇಳ್ತೀನಿ. ನಾನು ಖಂಡಿತ ಲೆಟರ್ ಕೊಡ್ತೀನಿ ಎಲ್ಲರಿಗೂ. ಯಾವ ಕ್ಯಾಬ್ ಆಗಿರ್ಲಿ, ಆಟೋ ಆಗಿರ್ಲಿ, ಯಾರಿಗಿಲ್ಲ ಅನುಮತಿ ಇಲ್ಲ, ಎಲ್ಲರಿಗೂ ದಂಡ ಹಾಕಿ ಅಂತಾನೆ ಅಂತೀನಿ. ನನ್ನ ಹೆಸರು ಶಿವಕುಮಾರ್ ಅಂತ. ನೋಡಿ, ನಾನು ರ್ಯಾಪಿಡೋದಿಂದ ತುಂಬಾ ನೊಂದ್ಬಿಟ್ಟಿದ್ದೀನಿ. ನೊಂದು ಇವತ್ತ ನಾನು ಯಾವ್ದೋ ಒಂದು ಅಂದ್ರೆ ಏನಿದೆ ನೀರು ಅನ್ನೋದ ಇದನ್ನ ತಗೊಂಡ್ಬಿಟ್ಟು ಇವನಿಂದ ನಾನು ತೊಳ್ಕೋಬೇಕು ಅಂತೇಳಿ ತೀರ್ಮಾನ ತಗೊಂಡ್ಬಿಟ್ಟಿದ್ದೀನಿ. ತಲೆ ತೊಳ್ಕೋಬೇಕು ಅಂತ ತೀರ್ಮಾನ ತಗೊಂಡ್ಬಿಟ್ಟಿದ್ದೀನಿ ಇವನಿಂದ. ಅದರಿಂದ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ಮುಂದಿನ ದಿನಗಳ ಚಾಲಕರೇ ದಯವಿಟ್ಟು ಬದಲಾಗಿ. ನೀವು ಬದಲಾಗ್ದಲ್ಲ ಯಾರು ಬದಲಾಗಲ್ಲ. ಅದರಿಂದ ನಮ್ಮನ್ನ ಉಳಿಸಿ ಜೊತೆಲಿ ನಮ್ಮನ್ನು ಹಾಳಾಗೋದಲ್ದಿರ ನಮ್ಮನ್ನ ಹಾಳು ಮಾಡಬೇಡಿ. ಎಳ್ಳು ನೀರು ಬಿಡ್ತಾ ಇದ್ದೀನಿ. ಏನ್ ಹೇಳಿ, ಮುಗೀತು ಅವನಿಗೆ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಒಬ್ಬ ಚಾಲಕ ಎಷ್ಟು ಅವ್ರ ಹೊಟ್ಟೆ ಉರ್ದಿದೆ ಅಂದ್ರೆ ಈ ರಾಪಿಡೋನ ಇನ್ನೂ ನೀವ್ ಇಕ್ಕಂಡ್ರೆ ಮಾತ್ರ ಯಾವ್ದೇ ಕಾರಣಕ್ಕೂ ನಿಮ್ಮಂತ ನಾಚಿಕೆಗೇಡು ಡ್ರೈವರ್ಗಳು ಯಾರು ಇರಲ್ಲ ಅಂತ ನನ್ನ ಅನ್ಸಿಕೆ. ಅರ್ಥ ಆಯ್ತಾ? ಇವತ್ತು ರಾಪಿಡೋ ಇಂದ ಕಾಂಪಿಟೇಷನ್ ಬಂದು ಎಲ್ಲಾ ಅಗ್ರಿಗೇಟರ್ ಸಂಸ್ಥೆಗಳು ಸಮೇತ ಇವನು ನೋಡ್ಕೊಂಡ್ ಕಲಿಯಂತ ಕೆಲಸ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಇವತ್ತು ರಾಪಿಡೋಗೂ ಎಳ್ಳು ನೀರ್ ಬಿಟ್ಟಿದೀವಿ, ಅದಕ್ಕೋಸ್ಕರನೇ ನಮ್ ಚಾಲಕ ಒಬ್ರು ತಲೆನೂ ತೊಳ್ಕೊಂತವ್ರೆ. ಅರ್ಥ ಮಾಡ್ಕೊಳ್ರಿ. ಇವನಿಂದ ನಮ್ ಕರ್ನಾಟಕನೇ ಬಿಟ್ಟು ತೊಳಬಹುದು ಮಗ. ಇವತ್ತು ಏನ್ ಚಾಲಕ ಒಬ್ಬ ನೀರು ಇಟ್ಕೊಂಡು ಇದ್ ಮಾಡ್ಕೊಂಡಿರೋ, ನಾಳೆ ದಿವಸ ಈ ಚಾಲಕರು ಇಂದಾನೆ ನಾಳೆ ದಿನ ಬೆಂಕಿ ಪೆಟ್ರೋಲ್ ಸುಟ್ಕೊಂಡು ಸಾಯ್ಬೇಕ ಅವಶ್ಯಕತೆ ಬಂದೇ ಬರುತ್ತೆ. ಇದಕ್ಕೆಲ್ಲ ಕಾರಣ ಚಾಲಕರೇ. ಇಲ್ಲಿ ಚಾಲಕರು ಒಗ್ಗಟ್ಟಾಗೋವರ್ಗುನು ಯಾವ್ದೇ ಕಾರಣಕ್ಕೂ ಏನು ಮಾಡಕ್ಕಾಗಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮನೆ ಬರ ಹಿಂಗೆ ಸಾಯ್ರಿ ಅಷ್ಟೇ. ಓಕೆ.